ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಟು ಅನದರ್ ವಿಡಿಯೋ. ಎಷ್ಟೋ ವರ್ಷಗಳಿಂದ ಮಳೆನೇ ಆಗಿಲ್ವೇನೋ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಬಿಸಿಲಿತ್ತು, ಅಷ್ಟು ಸೆಕೆ ಆಗ್ತಾಯಿತ್ತು. ಫಾರ್ಚುನೇಟ್ಲಿ ಮಳೆ ಶುರುವಾಗಿದೆ, ವಾತಾವರಣ ತಂಪಾಗಿದೆ. ಈ ವಾತಾವರಣದಲ್ಲಿ ಒಂದು ರೋಡ್ ಟ್ರಿಪ್ ಹೋದರೆ ಚೆನ್ನಾಗಿರುತ್ತೆ. ಸಕಲೇಶಪುರಕ್ಕೆ ಹೋಗ್ತಾ ಇದ್ದೀವಿ. ಹೊರಟು ಒಂದೂವರೆ ಗಂಟೆ ಆಯಿತು. ಒಂದು ಸಣ್ಣ ಪಿಟ್ ಸ್ಟಾಪ್ ತೊಗೊಂಡಿದ್ದೀವಿ. ನಮ್ಮ ಚಾನಲ್ನ ಮೊದಲಿಂದ ನೋಡ್ಕೊಂಡು ಬಂದಿದ್ರೆ ನಿಮ್ಗೊಂದು ಐಡಿಯಾ ಇರುತ್ತೆ. ಮಳೆಗಾಲ ಶುರುವಾದಾಗ ಮಲೆನಾಡು ಕಡೆ ಒಂದು ಟ್ರಿಪ್ ಆಗೇ ಆಗುತ್ತೆ, ಆ ವಿಡಿಯೋ ಬಂದೇ ಬರುತ್ತೆ. ಸೊ ಅಂಥದ್ದೊಂದು ವಿಡಿಯೋ ಇದು. ಸೊ ಸಿಟ್ ಬ್ಯಾಕ್, ರಿಲ್ಯಾಕ್ಸ್ ಆ್ಯಂಡ್ ಎಂಜಾಯ್. ತಿಂಡಿ ತಿಂದ್ಕೊಂಡು ಒಂದು 1.5 hour ಡ್ರೈವ್ ಮಾಡಿಕೊಂಡು ಈಗ ಸಕಲೇಶಪುರ ಬೈಪಾಸಿಗೆ ಬಂದಿದ್ದೀವಿ. ಸೊ ಈ ಸಕಲೇಶಪುರ ಮೊದಲು ಬರ್ತಾ ಇದ್ದಾಗ ಸಕಲೇಶಪುರ ಸಿಟಿ ಒಳಗಡೆ ಹೋಗಬೇಕಿತ್ತು ನಾವೆಲ್ಲ. ಬಟ್ ಈಗ ಬೈಪಾಸ್ ರೋಡ್ ರೆಡಿ ಮಾಡಿದ್ದಾರೆ. ಸಿಕ್ಕಾಪಟ್ಟೆ ಸೀನಿಕ್ ಆಗಿದೆ ಇದು. ಇನ್ನು ಕನ್ಸ್ಟ್ರಕ್ಷನ್ ಎಲ್ಲ ನಡೀತಾ ಇದೆ. ಬಟ್ ಕಂಪ್ಲೀಟಾಗಿ ಸಕಲೇಶಪುರ ಸಿಟಿನ ಕಂಪ್ಲೀಟಾಗಿ ಬೈಪಾಸ್ ಮಾಡಿ ಇನ್ನು ಮುಂದೆ ಕರ್ಕೊಂಡು ಹೋಗಿಬಿಡುತ್ತೆ. ದಿಸ್ ರೋಡ್ ಈಸ್ ವೆರಿ ಸೀನಿಕ್, ಎಂಜಾಯಿಂಗ್ ದ ಡ್ರೈವ್. ಸೊ ಮಳೆ ಬರ್ತಾ ಇದೆ ಲೈಟಾಗಿ, ಅವಾಗ ಹನಿತಾ ಇತ್ತು. ಬಟ್ ಜೋರು ಮಳೆ ಅಂತ ಇಲ್ಲ, ಬಟ್ ಸಿಕ್ಕಾಪಟ್ಟೆ ಮೋಡ ಇದೆ. ಫೈನಲಿ ನಮ್ಮ ಡೆಸ್ಟಿನೇಷನ್ ಬಂದು ತಲುಪಿದ್ದೀವಿ. ನಾವು ಬಂದಿರೋದು ದೇವದಾರೆ ರೆಸಾರ್ಟ್ ಅಂತ. ಇದು ಅಗನಿಲಿ ಬರುತ್ತೆ, ಅಗನಿಹಳ್ಳಿ ಸಕಲೇಶಪುರದಲ್ಲಿ ಬರುತ್ತೆ. ಬೆಂಗಳೂರಿಂದ ಇಲ್ಲಿಗೆ ಬರೋಕ್ಕೆ ಒಂದು 5 hours ಆಯಿತು. ಸಕಲೇಶಪುರದಿಂದ ಒಂದು 40 minutes ಅಷ್ಟೇ. ಬರ್ತಾ ದಾರಿ ತುಂಬಾ ಚೆನ್ನಾಗಿದೆ. ಫುಲ್ ಗ್ರೀನ್ ಕವರು, ಮಳೆಗಾಲ ಆಗಿರೋದ್ರಿಂದ ಪೂರ್ತಿ ಗ್ರೀನರಿ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಆ್ಯಂಡ್ ಬಂದು ಗಾಡಿನ ಪಾರ್ಕ್ ಮಾಡಿ ಅಲ್ಲಿಂದ ಈ ವ್ಯಾನ್ ತೊಗೊಂಡು ಇಲ್ಲಿ ಕರ್ಕೊಂಬಂದಿದ್ದಾರೆ ನಮ್ಮನ್ನು. ರೆಸಾರ್ಟ್ ಲುಕ್ಸ್ ಬ್ಯೂಟಿಫುಲ್. 22 ಎಕರೆ ಪ್ರಾಪರ್ಟಿ ಅಂತೆ. ರೆಸಾರ್ಟಿಂದನೇ ನಾನು ನಿಂತಿರೋ ಜಾಗದಿಂದನೇ ದೂರದಲ್ಲಿ ಬೆಟ್ಟ ಕೂಡ ಕಾಣಿಸ್ತಾ ಇದೆ. ದೊಡ್ಡ ದೊಡ್ಡ ಮರಗಳಿದೆ, ಪೂರ್ತಿ ಗ್ರೀನ್ ಕವರು. ಎಲ್ಲೋ ಕಾಡಲ್ಲಿದ್ದೀವಿ ಅಂತ ಫೀಲಿಂಗ್ ಇದೆ. ನೋಡೋಣ ಎಕ್ಸ್ಪೀರಿಯನ್ಸ್ ಎಲ್ಲ ಹೇಗಿರುತ್ತೆ ಅಂತ. ಊಟ ಮುಗಿಸ್ಕೊಂಡು ಈಗ ವಾಪಸ್ ರೂಮ್ ಹತ್ರ ಬಂದಿದ್ದೀವಿ. ಊಟ ತುಂಬಾ ಚೆನ್ನಾಗಿತ್ತು. ನಾವು ಮನೇಲಿ ಮಾಡ್ಕೊಂಡು ತಿನ್ನೋ ಥರನೇ ಇತ್ತು, ಹೈಜಿನಿಕ್ಕಾಗಿ. ಮತ್ತು ಸ್ಪೈಸಸ್ ಎಲ್ಲ ಇಟ್ ವಾಸ್ ನಾಟ್ ಓವರ್ ದ ಟಾಪ್. ಒಂದಷ್ಟು ಡಿಶಸ್ ಎಲ್ಲ ಇಲ್ಲಿ ಮಲೆನಾಡು ಕಡೆ ಸ್ಪೆಷಲ್ ಡಿಶಸ್ ಇತ್ತು. ಒಂದು ಮೊಸರು ಬಜ್ಜಿ ಥರ ಮಾಡಿದರು, ಅದು ಬಾಳೆ ದಿಂಡನ್ನೆಲ್ಲ ಹಾಕಿ ಮಾಡಿದರು. ಅದಲ್ಲದೆ 2-3 ಪಲ್ಯ, ಎಣ್ಣೆಗಾಯಿ ಇತ್ತು, ಮತ್ತು ಅಕ್ಕಿ ರೊಟ್ಟಿ, ಉಬ್ಬಿದ ಅಕ್ಕಿ ರೊಟ್ಟಿ ಇತ್ತು. ಅದು ಬಿಟ್ಟು 1-2 ಸ್ವೀಟ್ ಸ್ಪೆಷಲ್ ಇಲ್ಲಿಂದು ಹಬ್ಬ ಇದ್ದರೆ ಎಲ್ಲ ಮಾಡ್ತಾರಂತೆ. ಅರ್ಶಿಣದ ಎಲೆಯಲ್ಲಿ ಹಿಟ್ಟು ಹಾಕಿ ಒಳಗೆ ಹೂರಣ ಹಾಕಿ ಮಾಡಿದರು, ಥರ ಬೇಯಿಸಿ ಮಾಡಿದ್ದು. ಇಟ್ ವಾಸ್ ವೆರಿ ಯಮ್ಮಿ. ಅದು ಬಿಟ್ಟು ಇನ್ನೊಂದು ಒಂಥರ ಎಳ್ನೀರಲ್ಲಿ ಮಾಡ್ದಂಗಿತ್ತು, ಎಳ್ನೀರು ಮತ್ತು ಗಂಜಿನಲ್ಲಿ ಮಾಡ್ದಂಗಿತ್ತು. ತುಂಬಾ ಚೆನ್ನಾಗಿತ್ತು. ಒಂಥರ ಐಸ್ ಕ್ರೀಮ್ ತಿಂದಂಗೆ ಆಗ್ತಾಯಿತ್ತು. ಇಟ್ ವಾಸ್ ವೆರಿ ಗುಡ್. ಊಟ ಎಲ್ಲ ಮುಗಿಸ್ಕೊಂಡು ಈಗ ವಾಪಸ್ ಬಂದಿದ್ದೀವಿ. ಮೊದಲು ನಿಮಗೆ ರೂಮ್ ಟೂರ್ ಕೊಡೋಣ ಅಂತ. ದಿಸ್ ಇಸ್ ಆರ್ ಟ್ರೀ ಹೌಸ್, ಪಿಲುವಾರ ಅಂತ ಒಂದು ಮರದ ಹೆಸರು. ಇಲ್ಲಿಂದ ಎಲ್ಲ ರೂಮ್ಸ್ಗೂ ಒಂದೊಂದು ಮರದ ಹೆಸರು ಇಟ್ಟಿದ್ದಾರೆ. ಟ್ರೀ ಹೌಸ್ ಒಂದೇ ಇರೋದು. ಇದು ಬಿಟ್ಟು ಕಾಟೇಜಸ್ಸು ಮತ್ತು ಫ್ಯಾಮಿಲಿ ರೂಮ್ ಇದೆ. ಫ್ಯಾಮಿಲಿ ರೂಮಲ್ಲಿ 5-6 ಜನ ಒಟ್ಟಿಗೆ ಇರ್ಬೋದು. ಕಾಟೇಜಸ್ಸಲ್ಲಿ 3 ಜನ, ಇಲ್ಲೊಂದು 4 ಜನ ಇರ್ಬೋದು ಅನಿಸುತ್ತೆ. ಇಲ್ಲಿ ನೀವು ನೋಡ್ದಂಗೆ ಹಿಂಗೆ ರೇಲಿಂಗು, ಹಿಂಗೆ ಪಾತ್ವೇ ಇದೆ. ಥರ ತುಂಬ ಸೀನಿಕ್ ಆಗಿದೆ ಈ ರೂಮು. ಸುತ್ತ ಒಂದು 3 ಮರ ಇದೆ. ಆ 3 ಮರದ ಸಪೋರ್ಟ್ ಮೇಲೆ ಇದನ್ನು ಕಟ್ಟಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಮಳೆ ಎಲ್ಲ ತುಂಬ ಜಾಸ್ತಿ ಆದಾಗ ಇಲ್ಲೇ ಹಿಂದೆನೇ ಒಂದು ವಾಟರ್ಫಾಲ್ ಥರ ಹೋಗುತ್ತಂತೆ, ಅದ್ರದ್ದು ಎಲ್ಲ ಶಬ್ದ ಬರುತ್ತೆ ರೂಮ್ಗೆನೆ ಅಂತಂದರು. ಇದೇ ನಮ್ಮ ರೂಮ್ ಎಂಟ್ರೆನ್ಸು. ನೀವು ನೋಡ್ತಿದ್ದಂಗೆ ಇಲ್ಲೂ ಒಂದು ಮರ ಇದೆ. ಒಳಗೆ ಹೋಗ್ತಿದ್ದಂಗೆ ಒಂದು ಸಣ್ಣ ಸಿಟ್ಟಿಂಗ್ ಏರಿಯಾ ಇದೆ, ಮತ್ತು
ವೆರಿ ಕಂಫರ್ಟಬಲ್ ಬೆಡ್ ಎದುರುಗಡೆನೆ ಟಿ ವಿ ಇದೆ, ಮತ್ತು ಕಾಫಿ ಟೀ ಮಾಡ್ಕೊಳ್ಳೋಕ್ಕೆಲ್ಲ ವ್ಯವಸ್ಥೆ ಇದೆ. ಒಂದು ಮಿನಿ ಫ್ರಿಡ್ಜ್ ಇದೆ. ಈ ಕಡೆ ಬಂದರೆ ವೆರಿ ಬಿಗ್ ಮಿರರ್, ರೆಡಿ ಆಗೋಕ್ಕೆ ಸರಿ ಇರುತ್ತೆ. ಅದ್ರ ಪಕ್ಕ ಒಂದು ವಾರ್ಡ್ರೋಬ್ ಇದೆ, ಮತ್ತು ಹಾಗೆ ಒಂದು ಬಾತ್ರೂಮ್ ಇದೆ, ವೆರಿ ಸ್ಪೇಷಿಯಸ್ ಬಾತ್ರೂಮ್. ಸಿಂಕ್ ಇದೆ, ಕಮೋಡ್ ಇದೆ, ಮತ್ತು ಸೆಪ್ರೇಟ್ ಶವರ್ ಏರಿಯಾ ಇದೆ, ಗ್ಲಾಸ್ ಸೆಪ್ರೇಟೆಡ್. ಈ ರೂಮ್ ಪೂರ್ತಿ ದೊಡ್ಡ ದೊಡ್ಡ ಕಿಟಕಿಗಳಿದೆ, ಎಲ್ಲ ಗ್ಲಾಸ್ ಕವರ್ಡು. ಕರ್ಟನ್ ಓಪನ್ ಮಾಡಿದ್ರೆ ಎಲ್ಲೆಲ್ಲೂ ಹಸಿರು. ಇಲ್ಲೊಂದು ಏಣಿ ಇದೆ, ಈ ಏಣಿ ಹತ್ಕೊಂಡು ಮೇಲೆ ಹೋದರೆ ಇನ್ನೊಂದು ಏರಿಯಾ ಬರುತ್ತೆ. ಇಲ್ಲಿ ಮ್ಯಾಟ್ರೆಸ್ ಹಾಕಿದ್ದಾರೆ, ಸುತ್ತ ಗ್ಲಾಸ್ ಕವರ್ಡು. ಒಂಥರ ಒಳ್ಳೆ ಲೈಟಿಂಗ್ ಬರುತ್ತೆ, ಮತ್ತು ಫಾರೆಸ್ಟಲ್ಲಿರೋ ಫೀಲಿಂಗೇ ಬರುತ್ತೆ. ಈಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ. ಒಂದೂವರೆ ಗಂಟೆಯಿಂದ ಸಿಕ್ಕಾಬಟ್ಟೆ ಮಳೆ, ಒಂದು ನಿಮಿಷ ಕೂಡ ನಿಂತಿಲ್ಲ. ಈಗ ಒಂದು ನಿಮಿಷದ ಮುಂಚೆ ಮಳೆ ನಿಲ್ತು, ತಕ್ಷಣ ಫೋನ್ ಬಂತು, ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ, ಬರ್ತೀರಾ ಅಂತ. ಟೋಟಲು ಒಂದು 1.5 hour 2 hours ಆಗುತ್ತೆ ಅಂತಂದರು. ಇಲ್ಲಿಂದ ಒಂದು ಕಡೆಗೆ ಹೋಗಿ ಒಂದು ವ್ಯೂ ಪಾಯಿಂಟಲ್ಲಿ ಸ್ವಲ್ಪ ಹೊತ್ತಿದ್ದು ಮತ್ತೆ ವಾಪಸ್ ಬರೋದು ಅಂತ. ನೋಡೋಣ ಹೇಗಿರುತ್ತೆ ಎಕ್ಸ್ಪೀರಿಯನ್ಸ್ ಅಂತ. ಒಂದೂವರೆ ಗಂಟೆ ಆಯಿತು ನಮಗೆ ವ್ಯೂ ಪಾಯಿಂಟಿಗೆ ಬರೋಕ್ಕೆ. ಸಿಕ್ಕಾಪಟ್ಟೆ ಗಾಳಿ ಇದೆ, ಮಂಜು ಒಂಥರ ಎಲ್ಲ ಪೀಕ್ಸ್ನು ಕವರ್ ಮಾಡ್ತಾ ಇದೆ. ವ್ಯೂ ಅಮೇಝಿಂಗ್, ಎಲ್ಲ ಕಡೆ ಆಲ್ಮೋಸ್ಟ್ 180 ಡಿಗ್ರಿ ಅಷ್ಟು ರೇಂಜಸ್ ಇದೆ. ಮತ್ತು ದೂರ ನೋಡ್ತಿದ್ದಂಗೆ ಗೊತ್ತಲ್ಲ, ಲೇಯರ್ಸ್ ಆಫ್ ಮೌಂಟನ್ಸ್ ಕಾಣಿಸ್ತಾ ಇದೆ. ಇಲ್ಲೇ ಟೀ ಎಲ್ಲ ಕೊಟ್ಟರು, ಲೆಮನ್ ಟೀ ಕೊಟ್ಟರು, ತುಂಬಾ ಚೆನ್ನಾಗಿತ್ತು. ಈ ಚಳಿನಲ್ಲಿ ಬಿಸಿ ಬಿಸಿ ಲೆಮನ್ ಟೀ ಕುಡಿದ್ವಿ. ಒಂದಷ್ಟು ಫೋಟೋಸ್ ವೀಡಿಯೋಸ್ ನೋಡಿ ಇನ್ನೇನು ಹೊರಡದೆ. ವೆರಿ ಬ್ಯೂಟಿಫುಲ್ ಪೀಸ್ಫುಲ್ ಮಾರ್ನಿಂಗ್. ಒಳ್ಳೆ ನಿದ್ದೆ ಆದಮೇಲೆ ಹಕ್ಕಿಗಳ ಚಿಲಿಪಿಲಿಯಿಂದ ನಮಗೆ ಎಚ್ಚರ ಆಯಿತು. ಸುತ್ತಲೂ ತುಂಬಾ ಹಕ್ಕಿಗಳಿದೆ ಅನಿಸುತ್ತೆ, ಯಾವುದೂ ಕಣ್ಣು ಕಾಣಿಸ್ತಾ ಇಲ್ಲ. ಬಟ್ ಅದ್ರ ಚಿಲಿಪಿಲಿಗಳು ಎಷ್ಟು ಚೆನ್ನಾಗಿದೆ ಅಂತಂದರೆ ಬೆಳಿಗ್ಗೆ ಹೊತ್ತು ಕೇಳೋಕ್ಕೆ. ಒಂದು ಸ್ಪೆಸಿಫಿಕ್ ಹಕ್ಕಿ ಬಗ್ಗೆ ಹೇಳಲೇಬೇಕು, ಮಲ್ಬಾರ್ ವಿಸ್ಲಿಂಗ್ ಥ್ರಶ್ ಅಂತ. ಯಾರೋ ವಿಸಿಲ್ ಮಾಡ್ತಾ ಇದ್ದಾರೆ ಅನ್ನೋ ಮನುಷ್ಯರು ಅನ್ನೋ ಥರ ಅನ್ನಿಸ್ತಾ ಇತ್ತು. ರೂಮ್ ಪಕ್ಕನೇ ಎಲ್ಲೋ ಇದೆ ಅದು. ಬೆಳಗ್ಗೆ ಅದರಿಂದನೇ ನನಗೆ ಎಚ್ಚರ ಆಗಿದ್ದು. ಬಟ್ ವಾಟ್ ಎ ಪೀಸ್ಫುಲ್ ಮಾರ್ನಿಂಗ್. ರೆಸಾರ್ಟ್ ಪ್ರಾಪರ್ಟಿನೂ ತುಂಬ ಚೆನ್ನಾಗಿದೆ. ಫುಲ್ ದೊಡ್ಡ ದೊಡ್ಡ ಮರಗಳು, ಗಿಡಗಳು,
ಲೈಟಾಗಿ ಮಳೆ ಬರ್ತಾ ಇದೆ, ಒಂದು ಕೆರೆ ಇದೆ. ಜೋರಾಗಿ ಮಳೆ ಬಂದಾಗ ಈ ಕೆರೆ ಓವರ್ಫ್ಲೋ ಆಗಿ ಒಂದು ವಾಟರ್ಫಾಲ್ ಥರ ಫಾರ್ಮ್ ಆಗುತ್ತೆ. ಆ ವಾಟರ್ಫಾಲ್ ಜಸ್ಟ್ ಆಪೋಸಿಟ್ ಡೈನಿಂಗ್ ಏರಿಯಾ ಇದೆ. ಆ್ಯಂಡ್ ಈ ಡೈನಿಂಗ್ ಏರಿಯಾನು ಅಷ್ಟೇ ಒಂಥರ ತುಂಬ ಆರ್ಕಿಟೆಕ್ಚರ್ಲಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡೋಕ್ಕೆ. ಯಾವುದೇ ಥರ ವರ್ಟಿಕಲ್ ಕಾಲಮ್ಸ್ ಯೂಸ್ ಮಾಡಿಲ್ಲ. ನಿನ್ನೆ ಮಾತಾಡಿದಾಗ ಹೇಳ್ತಾ ಇದ್ರು ಇಲ್ಲಿ ಒಂಥರ 5 ಲೇಯರ್ಸ್ ಆಫ್ ಟೈಲ್ಸ್ ಹಾಕಿ ಅದನ್ನು ಜೋಡಿಸಿದ್ದಾರೆ ಅಂತ ಹಾಗೆ, ವಿತೌಟ್ ಎನಿ ಐರನ್ ರಾಡ್ಸ್ ಆರ್ ಎನಿ ವರ್ಟಿಕಲ್ ಕಾಲಮ್. ಪ್ರಾಪರ್ಟಿಗೆ 9 ಇಂಟರ್ನ್ಯಾಷನಲ್ ಅವಾರ್ಡ್ ಬಂದಿದೆಯಂತೆ. 2022ರಲ್ಲಿ ಪೋರ್ಚುಗಲಲ್ಲಿ ವರ್ಲ್ಡ್ ಆರ್ಕಿಟೆಕ್ಚರ್ ಫೆಸ್ಟಿವಲಲ್ಲಿ ಬೆಸ್ಟ್ ಸ್ಮಾಲ್ ಪ್ರಾಜೆಕ್ಟ್ ಅಂತ ಅವಾರ್ಡ್ ಬಂದಿದೆಯಂತೆ. ಮತ್ತು ಅದೇ ವರ್ಷದಲ್ಲಿ ಲೈಟಿಂಗ್ ಡಿಸೈನ್ ಅವಾರ್ಡ್ ಅಂತ ಬಂದಿದೆಯಂತೆ. ADF ಎಕ್ಸಲೆನ್ಸ್ ಅವಾರ್ಡ್ ಬಂದಿದೆಯಂತೆ 2023ರಲ್ಲಿ. ಈ ಕಾಂಪಿಟೇಷನ್ ಇಟಲಿಲೇನೋ ನಡೆದಿದ್ದು. ಆ್ಯಂಡ್ ಇದೇ ಥರ ಇನ್ನೂ 9 ಇಂಟರ್ನ್ಯಾಷನಲ್ ಅವಾರ್ಡ್ಸ್ ಬಂದಿದೆ. ಆ ಸ್ಟ್ರಕ್ಚರು ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ ಗಿಡಗಳ ಮಧ್ಯ ಮರಗಳ ಮಧ್ಯ ನೋಡ್ತಾ ಇರೋದನ್ನು. ಟೈಮ್ ಫಾರ್ ಅ ಹೈಕ್ ಟುಡೇ. 7 ಗಂಟೆ ಆಗ್ತಾ ಬಂತು. 7:15ಗೆ ಸ್ಟಾರ್ಟ್ ಮಾಡೋಣ ಅಂತ ಅಂದಿದ್ದಾರೆ. ಈ ರೆಸಾರ್ಟ್ ಹಿಂದೆಯೇ ಅಗ್ನಿಗುಡ್ಡ ಅಂತಿದೆ. ಹೋಗಿ ಬರೋಕ್ಕೆ ಒಂದು 3 ಕಿಲೋಮೀಟರ್ಸ್ ಆಗುತ್ತೆ. ಒಂದು 2.5 hours 3 hours ಆಗುತ್ತೆ ಅಂತಂದರು. ಮೋಡ ಇದೆ, ಸಿಕ್ಕಾಪಟ್ಟೆ ಗಾಳಿ ಇದೆ, ಮಳೆ ಬರೋ ಚಾನ್ಸಸ್ ಇದೆ. ಹೇಗಿರುತ್ತೆ ನೋಡೋಣ ಹೈಕು. ಈ ವರ್ಷದ ಮೊದಲನೇ ವೆಸ್ಟರ್ನ್ ಘಾಟ್ಸ್ ಹೈಕ್ ಆಗ್ಬೋದು ಇದು. ಅಲ್ಲೇ ರೆಸಾರ್ಟ್ ಒಳಗಿಂದಾನೇ ಶುರುವಾಗುತ್ತೆ. ನಾವಿರೋ ಟ್ರೀ ಹೌಸ್ ಹಿಂದಿಂದಾನೇ ಪಾತ್ ಶುರುವಾಗುತ್ತೆ. ಫಸ್ಟ್ ಎಲ್ಲ ಫುಲ್ ಸ್ಟೀಪ್ ಇತ್ತು. ಆಲ್ಮೋಸ್ಟ್ 70-80 ಡಿಗ್ರಿ ಅಷ್ಟು ಹತ್ಕೊಂಡೇ ಬಂದ್ವಿ. ಮತ್ತು ಕಂಪ್ಲೀಟ್ಲಿ ಕವರ್ಡ್ ಬೈ ಟ್ರೀಸ್. ಸೊ ಸಿಕ್ಕಾಪಟ್ಟೆ ಲೀಚಸ್ ಇತ್ತು. ಆ ಲೀಚಸ್ ಭಯಕ್ಕೆ ಫಾಸ್ಟಾಗಿ ನಡ್ಕೊಂಡು ಬಂದ್ವಿ, ಇಲ್ಲಾಂದ್ರೆ ಇನ್ನೂ ಸ್ಲೋ ನಡೀತಿದ್ವೇನೋ. ಸ್ವಲ್ಪ ಟ್ರೀ ಕವರ್ಡ್ ರೀಜನ್ ಮುಗಿದ ಮೇಲೆ ಓಪನ್ ಅಪ್ ಆಯಿತು. ಅಲ್ಲಿ ಓಪನ್ ಅಪ್ ಆದಮೇಲೆ ಏನು ಅಂದರೆ ಏನೂ ವ್ಯೂ ಇಲ್ಲ. ಒಂಥರ ವೈಟ್ ಸ್ಕ್ರೀನ್ ಎಲ್ಲ ಕಡೆ ಹಾಕ್ದಂಗೆ. ಅದಾದಮೇಲೆ ಹೀಗೆ ಒಂಥರ ಮೆಡೋ ರೀಜನ್ ಬಂತು, ಅಲ್ಲೇ ಹತ್ಕೊಂಡು ಬಂದ್ವಿ. ಈಗ ಇಲ್ಲಿ ಮೇಲೆ ಬಂದಮೇಲಂತೂ ಯಾವಾಗ ಫಾರೆಸ್ಟ್ ರೀಜನ್ ಟ್ರೀ ಕವರ್ಡ್ ರೀಜನ್ ಎಕ್ಸಿಟ್ ಆದ್ವೋ ಆವಾಗಿಂದ ಸಿಕ್ಕಾಪಟ್ಟೆ ಗಾಳಿ. ಆಗ ಈಗ ಹನಿತಾ ಇತ್ತು, ಸಣ್ಣಕ್ಕೆ ಹನಿತಾ ಇದೆ, ಜೋರೇನು ಮಳೆ ಇಲ್ಲ. ಬಟ್ ಏನಂದರೆ ವ್ಯೂ ಒಂಚೂರು ಮಿಸ್ಟ್ ಹಿಂಗೆ ಕ್ಲಿಯರ್ ಆಯಿತು. ಒಂಚೂರು ಏನೋ ಕಾಣಿಸ್ತಪ್ಪ ಅನ್ನೋ ಅಷ್ಟೊತ್ತಿಗೆ ತಿರ್ಗಾ ಕವರ್ ಆಯಿತು. ಒಂದು 5-10 ನಿಮಿಷ ಇಲ್ಲೇ ಕಾದು ನೋಡೋಣ ಅಂತ ಕಡೆ ಈ ಮರದ್ದು ಒಂಚೂರು ಶೇಡಲ್ಲಿ ಬಂದು ಕೂತಿದ್ದೀವಿ. ನಾವು ಮೆಡೋ ರೀಜನ್ ಎಂಟ್ರ್ ಆಗ್ತಿದ್ದಂಗೆ ಫುಲ್ ಈ ಥರ ನೀವು ಇಲ್ಲಿ ನನ್ನ ಹಿಂದೆ ಎಲ್ಲ ಕಾಣಿಸ್ಬೋದು ಸ್ಮಾಲ್ ಬುಷಸ್ಸು. ಇದೇ ನೀಲ್ಕುರಂಜಿ ಗಿಡಗಳು. ಇನ್ನು ಇಲ್ಲಿ 12 ವರ್ಷಕ್ಕೆ ಒಂದ್ಸತಿನೇ ಅದು ಹೂ ಬಿಡೋದು. ಇನ್ನೊಂದು 2-3 ವರ್ಷಕ್ಕೆ ಬಿಡ್ಬೋದು ಅಂದಿದ್ದಾರೆ. ಬಿಟ್ಟರೆ ಅಂತೂ ಫುಲ್ಲು ನೇರಳೆ ಕಲರ್ ಹೂಗಳು ತುಂಬಾ ಚೆನ್ನಾಗಿರುತ್ತೆ. ನಾವು ಯಾವತ್ತೂ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ನೆಕ್ಸ್ಟ್ ಎಲ್ಲಿ ಸಿಗುತ್ತೋ ಅಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀವಿ. ಈಗ ನೋಡೋಣ, ಇಟ್ಸ್ ಜಸ್ಟ್ ಎ ವೇಟಿಂಗ್ ಗೇಮ್. ಒಂದು 5-10 ನಿಮಿಷ ನೋಡಿಬಿಟ್ಟು ಕೆಳಗೆ ಹೊರಡ್ತೀವಿ. 9 ಗಂಟೆ ಆಗ್ತಾ ಬಂತು. ಟ್ರೆಕ್ಕಿಂಗ್ ಮುಗಿಸ್ಕೊಂಡು ವಾಪಸ್ ಬಂದ್ವಿ. ಅಲ್ಲಿ ಮೇಲ್ಗಡೆ ಇನ್ನೇನು ವ್ಯೂ ಕಾಣಿಸಲ್ಲ ಅಂತ ಹೊರಟಾದ್ಮೇಲೆ ಜೋರಾಗಿ ಮಳೆ ಶುರುವಾಯಿತು. ಮಳೆ ಶುರುವಾಗಿದ್ದು ಒಂದು 5-10 ನಿಮಿಷಕ್ಕೆ ಪೂರ್ತಿ ಮೋಡ ಎಲ್ಲ ಕ್ಲಿಯರ್ ಆಗೋಕ್ಕೆ ಶುರುವಾಯಿತು. ಅಷ್ಟೊತ್ತಿದ್ದಕ್ಕೂ ಸಾರ್ಥಕ ಆಯಿತು ನಾವು. ಯಾಕೆಂದರೆ ಫುಲ್ ವ್ಯೂ ಕಾಣಿಸ್ತು. ಆಲ್ಮೋಸ್ಟ್ 360 ಡಿಗ್ರೀಸು ನಿಧಾನಕ್ಕೆ ಎಲ್ಲ ಓಪನ್ ಆಯಿತು. ಅದೊಂದು 5 ನಿಮಿಷ ಅಷ್ಟೇ. ಅದಾದ ತಕ್ಷಣ ಮತ್ತೆ ಮಳೆ ಜೋರಾಗಿ ಶುರುವಾಯಿತು. ಇಳಿಯೋಷ್ಟೊಳಗೆ ಸಾಕಾಗೋಯಿತು. ಬಂದ ತಕ್ಷಣ ಸುಸ್ತಾಗಿತ್ತು ಅಂತ ತಿಂಡಿ ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡಾದ್ಮೇಲೆ ಇವಾಗ ಕಯಾಕಿಂಗ್ ಬಂದಿದ್ವಿ. ಐ ಆಮ್ ನಾಟ್ ಗುಡ್ ಎಟ್ ಕಯಾಕಿಂಗ್, ಬಟ್ ದಿಸ್ ಸೆಟ್ಟಿಂಗ್ ಇಸ್ ಮೇಕಿಂಗ್ ಮೀ ವಾಂಟ್ ಟು ಡೂ ಇಟ್. ಅಷ್ಟು ಚೆನ್ನಾಗಿದೆ. ಆಗಲೇ ಹೇಳ್ದಂಗೆ ಕೆರೆ ಲೈಟಾಗಿ ಹನಿತಾ ಇದೆ. ಪೂರ್ತಿ ಆ ಗ್ರೀನರಿ ಎಲ್ಲೋ ಒಂಥರ ಅಮೆಝಾನ್ ಫಾರೆಸ್ಟಲ್ಲೇನೋ ಕಯಾಕಿಂಗ್ ಮಾಡ್ತಿದ್ದೀವಿ ಅನ್ಸೋ ಥರ ಫೀಲಿಂಗು. ಎಸ್ ಲೆಟ್ಸ್ ಡೂ ಇಟ್.
ಪ್ರಾಪರ್ಟಿಲಿರೋ ವಾಟರ್ಫಾಲ್ಸ್ಗೆ ಹೋಗಿದ್ವಿ. ಇಷ್ಟು ದೊಡ್ಡ ಪ್ರಾಪರ್ಟಿಯಲ್ಲಿ 2 ಪ್ರೈವೇಟ್ ವಾಟರ್ಫಾಲ್ಸ್ ಇದೆ. ಒಂದು ಸ್ವಲ್ಪ ಮೆಟ್ಲು ಇಟ್ಕೊಂಡೋದ್ರೆ ಒಂದು ಸಿಗುತ್ತೆ, ಅದಾದಮೇಲೆ ಇನ್ನೂ ಕೆಳಗಡೆ ಇಟ್ಕೊಂಡೋದ್ರೆ ಇನ್ನೊಂದು ವಾಟರ್ಫಾಲ್ ಇದೆ. ಎರಡೂ ಫೀಲು, ಆ ಸೆಟ್ಟಿಂಗ್ ತುಂಬ ಚೆನ್ನಾಗಿದೆ, ಒಂಥರ ಟ್ರಾಪಿಕಲ್ ಫೀಲ್ಸ್ ಬರುತ್ತೆ. ವಿ ಹ್ಯಾಡ್ ಅ ರಿಯಲಿ ನೈಸ್ ಟೈಮ್ ದೇರ್. ಚೆಕ್ಔಟ್ ಆಗೋ ಟೈಮ್ ಬಂತು, ವಿ ಹ್ಯಾಡ್ ಅನ್ ಅಮೇಝಿಂಗ್ ಸ್ಟೇ. ರೂಮ್ ಸಖತ್ತಾಗಿತ್ತು, ಫುಡ್ ಚೆನ್ನಾಗಿತ್ತು, ಆ್ಯಕ್ಟಿವಿಟೀಸ್ ಕಯಾಕಿಂಗು, ಹೈಕಿಂಗು, ವಾಟರ್ಫಾಲ್ಸು ಎಲ್ಲದೂ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಈ ರೆಸಾರ್ಟ್ ಸೆಟ್ಟಿಂಗೇ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ವಿ ಹ್ಯಾಡ್ ಅ ರಿಯಲಿ ನೈಸ್ ಟೈಮ್. ಇಲ್ಲಿ ಮಕ್ಳಿಗೆ ಆಟ ಆಡೋಕ್ಕೆ ಜಾಗ ಇದೆ, ವರ್ಕ್ ಸ್ಟೇಷನ್ ಇದೆ, ವೈಫೈ ಪ್ರೊವೈಡ್ ಮಾಡ್ತಾರೆ. ಆ್ಯಂಡ್ ಇವ್ರದ್ದೆಲ್ಲ ಬುಕ್ಕಿಂಗ್ ಡೀಟೇಲ್ಸು ಕೆಳಗಡೆ ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀವಿ. ಇಲ್ಲಿ ಬಂದು ಸ್ಟೇ ಮಾಡಿ, ನೀವು ಎಂಜಾಯ್ ಮಾಡಿ. ಆ್ಯಂಡ್ ವಿಲ್ ರ್ಯಾಪ್ ದಿಸ್ ವಿಡಿಯೋ ಅಪ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಸಿ ಯು ಇನ್ ಅನದರ್ ವಿಡಿಯೋ.